ಊರನ್ ಮಾತ್ರ ಇವತ್ತು ಬಿಡ್ಸಲ್ಲ. ಡ್ಯಾಡ್ ಡ್ಯಾಡ್ ಡ್ಯಾಡ್, ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ಯೋಚನೆ ಮಾಡಿ, ಹೌದು ಅಷ್ಟು ಜನ ರೌಡಿಗಳು ಬಂದ್ರು, ಅವ್ರನ್ನ ಚಚ್ಚಿ ಬಿಸಾಡಿ ಹೋದ್ರು. ಈಗ ನಾವೇನಾದ್ರೂ ಅವ್ರ ಕಣ್ಣಿಗೆ ಬಿದ್ರೆ ಅವ್ರು ನಮ್ಮನ್ನ ಪೊಲೀಸ್ಗೆ ಹಿಡ್ಕೊಡ್ತಾರಷ್ಟೇ. ಜಾನ್ಸಿ, ತಾತ ಬನ್ನಿ ತಾತ, ಏನಾದ್ರೂ ಮಾತಾಡೋದಿತ್ತಾ? ಅದಕ್ಕೆ ಬಂದೆಮ್ಮ. ಕೂತ್ಕೋ ಕೂತ್ಕೋ. ನಾನು ಏನಕ್ಕೆ ಬಂದೆ ಅಂತಂದ್ರೆ, ಇವತ್ತು ನೀನು ಮಾತಾಡಿ ಕೆಲವರು ಬಾಯನ್ನ ಮುಚ್ಚಿಸ್ಬಿಟ್ಟೆ. ಆದ್ರಿಂದ ನಂಗೆ ತುಂಬಾ ಖುಷಿಯಾಗಿದೆ ಅಮ್ಮ. ನಿನ್ನ ಮಾತು ಸೂಪರ್. ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ತಾತ? ನನಗೆ ನಿನ್ನಲ್ಲಿ ಇಷ್ಟವಾದ ಗುಣ ಯಾವುದು ಗೊತ್ತಾ? ಯಾರು ಏನು ಅನ್ಕೊಳ್ತಾರೋ ಅಂತ ಯೋಚನೆ ಮಾಡದೆ ಇರೋ ವಿಷಯನ ರಪ್ ಅಂತ ಹೇಳ್ತಾ ಇದೆಯಲ್ಲ, ಅದು. ಆದ್ರೆ ಆ ಝಾನ್ಸಿ ಇತ್ತೀಚೆಗೆ ಕಳೆದೋಗ್ಬಿಟ್ಟಿದ್ದಾಳೆ. ಅವಳು ಯಾರ ಹತ್ರ ಮಾತಾಡ್ಬೇಕಾದ್ರೆ ನನ್ನ ಮಾತಿಂದ ಅವ್ರಿಗೆ ನೋವಾಗುತ್ತೇನೋ ಅಂತ ಯೋಚನೆ ಮಾಡ್ತಾ ಇದ್ಲು. ಅವಳ ಮಾತಿಗೆ ಫಿಲ್ಟರ್ ಹಾಕೊಂಡು ಮಾತಾಡ್ತಾ ಇದ್ಲು. ಆದ್ರೆ ಇವತ್ತು ಫಿಲ್ಟರ್ ತೆಗೆದಾಕಿ ಗಟ್ಟಿಯಾಗಿ ಮಾತಾಡಿದ್ಲಲ್ಲ, ಅದು ಹಳೆ ಝಾನ್ಸಿನ ನನಗೆ ನೆನಪಾಗಿ ತುಂಬಾ ಖುಷಿ ಆಯ್ತು ಮೊಮ್ಮಗಳೇ. ಹೌದು, ಅದ್ಯಾಕೆ ಅಷ್ಟೊಂದು ಬದಲಾಗ್ಬಿಟ್ಟಿದ್ದೆ ನೀನು? ಅದು ರಾಘುಗೋಸ್ಕರ, ಅವ್ರ ಮನೆಯವ್ರಿಗೋಸ್ಕರ, ನಿಮ್ಗೋಸ್ಕರ ತಾತ. ನೀನು ಹಳೆ ಝಾನ್ಸಿಯಾಗೆ ಇರಬೇಕು. ಈಗ ನಿಮ್ಮತ್ತೆ ಒಂದು ಆಸೆ ಇಟ್ಕೊಂಡಿದ್ದಾಳೆ. ನಾನು ಅವಳ ಆಸೆ ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಅವಳ ಆಸೆನ ಬಲವಂತವಾಗಿ ನಿನ್ನ ಮೇಲೆ ಹೇರ್ತಾ ಇದ್ದಾಳಲ್ಲ, ಅದು ನಂಗೆ ಇಷ್ಟ ಆಗಿಲ್ಲ. ಆ ವಿಷಯದಲ್ಲಿ ನಾನು ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅನ್ನೋದೇ ನನಗೆ ಒಂಥರ ಗೊಂದಲ ಇತ್ತು. ಆದರೆ ಇವತ್ತು ನೀನು ಡೈರೆಕ್ಟಾಗಿ ಹೇಳ್ದಿಯಲ್ಲ, ಅವಳಿಗೂ ಒಂದು ಕ್ಲಾರಿಟಿ ಸಿಕ್ತು, ನನಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಕ್ಲಾರಿಟಿ ಸಿಕ್ತು. ಕೆಲವೊಂದ್ ವಿಷಯದಲ್ಲಿ ಕ್ಲಾರಿಟಿ ಇರ್ಬೇಕು ಅನ್ನಿಸ್ತು ತಾತ. ಯಾಕೋ ಗೊತ್ತಿಲ್ಲ, ಜೀವನದಲ್ಲಿ ಕ್ಲಾರಿಟಿ ಇಲ್ಲ ಅಂದ್ರೆ ಬದುಕೋದು ತುಂಬಾ ಕಷ್ಟ ಅಂತ ಅನ್ನಿಸ್ತು. ಅದಕ್ಕೆ ಹಾಗೆ ಮಾತಾಡ್ದೆ. ಹಾಗೆ ಮಾತಾಡಿದ್ದು ತುಂಬಾ ಒಳ್ಳೇದಮ್ಮ, ಒಳ್ಳೇದಾಯ್ತು. ನೀನು ನನ್ನ ಹತ್ರ ಹೇಳಿ ನಾನು ಅವಳ ಹತ್ರ ಇಷ್ಟು ಕ್ಲಿಯರ್ ಕಟ್ಟಾಗಿ ಹೇಳಕ್ಕೆ ನನಗೆ ಆಗ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನೀನು ಯಾವ ಮುಚ್ಚು ಮರ ಇಲ್ಲದೆ ಮಾತಾಡ್ದೆ ನೋಡು, ಅದು ತುಂಬಾ ಸರಿ ಹೋಯ್ತು. ಈಗ ಅವಳು ಹೇಳಿದ್ದಕ್ಕೆ ತಲೆ ತೂಗೋದು ನಿಂತೋಯ್ತು ನನಗೆ. ನನ್ನ ಮನಸ್ಸು ನಿರಾಳ ಆಯ್ತಮ್ಮ. ಥ್ಯಾಂಕ್ಸ್ ತಾತ. ನೋಡ್ ಝಾನ್ಸಿ, ನಾನು ನಿನ್ಗೆ ಹೇಳೋದು ಇಷ್ಟೇ, ನೀನು ಹಳೆ ಝಾನ್ಸಿಯಾಗೇ ಇರು. ಯಾಕೆಂದ್ರೆ ಆ ಹಳೆ ಝಾನ್ಸಿ ಕರೆಕ್ಟಾಗಿ ಯೋಚನೆ ಮಾಡ್ತಾ ಇದ್ಲು, ಅವಳ ನಿರ್ಧಾರದಿಂದ ಒಳ್ಳೇದೇ ಆಗ್ತಾ ಇತ್ತು. ಆದ್ರೆ ಈಗ ಬದಲಾಗಿರೋ ಝಾನ್ಸಿ ಏನ್ ಮಾಡ್ತಾ ಇದ್ಲು ಗೊತ್ತಾ? ಏನು ಮಾಡ್ಬೋದು ಬೇಡ ಅಂತ ಯೋಚನೆ ಮಾಡೋಳು. ನನ್ನಿಂದ ಯಾರಿಗಾರು ನೋವಾಗತ್ತೇನೋ ಅಂತ ಮಾತಾಡೋದಕ್ಕೆ ಹಿಂಜರಿತಾ ಇದ್ಲು. ಆ ಥರ ತ್ಯಾಗ ಮಾಡಿ ಅವಳೇ ನೋವನ್ನ ಅನುಭವಿಸ್ತಾ ಇದ್ಲು. ಆದ್ರೆ ಹಳೆ ಝಾನ್ಸಿ ಹಾಗಿರ್ಲಿಲ್ಲ. ಅವಳ ನಿರ್ಧಾರ ಕರೆಕ್ಟ್ ಆಗಿರೋದು. ತನಗೆ ಏನು ಬೇಕೋ ಅದು ಎಷ್ಟೇ ಕಷ್ಟ ಆದ್ರೂ ಪಡ್ಕೋತಾ ಇದ್ಲಬ್ಬ. ನಿಜವಾಗ್ಲೂ ಈ ಮಾತನ್ನ ನೀವ್ ಹೇಳ್ತಿದ್ದೀರಾ ತಾತ? ನೀನು ಮೊದಲಿನ ಝಾನ್ಸಿ ಆಗಿರು. ಯಾಕೆಂದ್ರೆ ನೀನು ಸರಿಯಾದ ನಿರ್ಧಾರ ತಗೊಳ್ತೀಯ ಅನ್ನೋದ್ರ ಬಗ್ಗೆ ನನಗೆ ತುಂಬಾ ನಂಬಿಕೆ ಇದೆ. ಥ್ಯಾಂಕ್ ಯು ತಾತ, ಥ್ಯಾಂಕ್ ಯು ಸೋ ಮಚ್. ರಾಘವೇಂದ್ರ ಅವ್ರೆ, ನಾನ್ ಯಾಕೆ ಹಾಗೆ ಮಾತಾಡ್ದೆ ಅಂತ. ನೀನ್ ಏನೇ ಹೇಳೋದಿದ್ರು ಮೊದ್ಲು ಸಾರಿ ಕೇಳಿ ಆಮೇಲೆ ಮಾತಾಡು. ಅಣ್ಣ, ಅವಳೇನೋ ಗೊತ್ತಿಲ್ದೆ. ಇವತ್ತು ಗೊತ್ತಿಲ್ದೆ ಆಗಿರೋದು ನಾಳೆ ಗೊತ್ತಿದ್ದು ಆಗಬಾರ್ದು ಅಂದ್ರೆ ಅದನ್ನ ಇವಾಗ್ಲೇ ಅರ್ಥ ಮಾಡಿಸ್ಬೇಕು, ಅರ್ಥ ಆಗಬೇಕು. ಹೋಗ್ಲಿ ಬಿಡಪ್ಪ ರಾಘು. ಅದ್ ಹೆಂಗ್ ಬಿಡಕ್ಕಾಗುತ್ತೆ ಚಿಕ್ಕಮ್ಮ? ಇವತ್ತೇನಾದ್ರು ಬಿಟ್ರೆ ನಾಳೆ ದೊಡ್ಡದಾಗತ್ತೆ. ಅದ್ ನನಗೆ ಇಷ್ಟ ಆಗಲ್ಲ.
ರಾಘು ಹೇಳ್ತಾ ಇರೋದು ಸರಿಯಾಗಿದೆ. ಯಾಕಂದ್ರೆ ತಪ್ಪು ನಡೆದಾಗಲೇ ಸರಿ ಮಾಡಿದ್ರೆ ಮತ್ತೆ ಆ ತಪ್ಪು ಆಗಲ್ಲ. ನೋಡ ಅನಿತಾ, ಈ ಮನೇಲಿ ಅಜ್ಜಿಗೆ ಅವ್ರದೇ ಆದಂತಹ ಸ್ಥಾನ ಇದೆ, ಅವ್ರದೇ ಆದಂತಹ ಬೆಲೆ ಇದೆ. ಈ ಮನೇಲಿ ಅಜ್ಜಿ ಅಂದ್ರೆ ಗೌರವ, ದೊಡ್ಡಪ್ಪ ಅಂದ್ರೆ ಭಯ ಅನ್ನೋದಿದೆ. ಅದು ಮುಂದೆನೂ ಹಾಗೆ ಇರಬೇಕು. ನಾವೆಲ್ಲರೂ ಅವ್ರ ಹತ್ರ ಹೇಗ್ ನಡ್ಕೋತೀವೋ ನೀನು ಕೂಡ ಹಾಗೆ ನಡ್ಕೋಬೇಕು. ಅದು ರಾಘವೇಂದ್ರ ಅವ್ರೆ, ನಾನ್ ಜಸ್ಟ್ ರೂಮ್ ಮತ್ತೆ ಫರ್ನಿಚರ್ಸ್. ಏನು ಬದ್ಲಾಗಲ್ಲ, ಬದಲಾಗಬಾರ್ದು. ಮನೆ ಅಂದ್ರೆ ನಿನಗೆ ಜಸ್ಟ್ ಒಂದು ಜಾಗ ಇರ್ಬೋದು, ಆದ್ರೆ ನಮಗೆ ಇಟ್ ಈಸ್ ಎನ್ ಎಮೋಷನ್. ಈ ಮನೆಯಲ್ಲಿ ಒಂದು ಸಂಸ್ಕಾರ, ಆಚಾರ, ವಿಚಾರ ಅನ್ನೋದಿದೆ. ಈ ಮನೆಗೆ ಸಂಬಂಧಪಟ್ಟಿರೋ ಎಲ್ಲರೂ ಪಾಲಿಸ್ತಾ ಇದ್ದೀವಿ, ಅದನ್ನ ನೀನು ಪಾಲಿಸ್ಬೇಕು. ನೀ ಮನೇಲಿ ಬದುಕಬೇಕು ಅಂದ್ರೆ ಹಿರಿಯರಿಗೆ ಗೌರವ, ಕಿರಿಯರಿಗೆ ಪ್ರೀತಿ ಕೊಡಬೇಕು. ಅಣ್ಣ, ಪಲ್ಲವಿ, ನೀನ್ ಈ ವಿಷಯದಲ್ಲಿ ತಲೆ ಹಾಕ್ಬೇಡ. ಇವಳು ಇಷ್ಟೆಲ್ಲ ಮಾತಾಡಿದ್ರು ಅದನ್ನ ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ, ಮೊದಲನೇ ತಪ್ಪು ನೀವು ಮಾಡಿರೋದು. ಆದ್ರೆ ಆ ತಪ್ಪನ್ನ ನಾನು ಮಾಡಲ್ಲ. ನೋಡನಿತಾ, ನೀನ್ ಈ ಮನೇಲಿ ಸೊಸೆಯಾಗಿ ಬದುಕ್ಬೇಕು ಅಂತಂದ್ರೆ ಮೊದ್ಲು ನಿನ್ನ ದರ್ಪ ದುರಹಂಕಾರನೆಲ್ಲ ನಿಮ್ ಮನೇಲಿ ಗಂಟು ಮೂಟೆ ಕಟ್ಟಿಟ್ಟು ಬರಬೇಕು. ಮೊದ್ಲು ನೀನ್ ಈ ಆಟಿಟ್ಯೂಡ್ ನ ಚೇಂಜ್ ಮಾಡ್ಕೋಬೇಕು. ಈ ಮನೆಗ್ ಬಂದ ಮೇಲೆ ಈ ಮನೆ ಒಳಗ್ ಬದುಕ್ಬೇಕು. ಇಲ್ಲ ಅಂದ್ರೆ ಇದ್ರ ಬಗ್ಗೆ ಮಾತನ್ನ ಬೆಳೆಸೋದಿಕ್ಕೆ ನನಗಿಷ್ಟ ಇಲ್ಲ. ತುಂಬಾ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ, ಇದೇ ಫಸ್ಟ್ ಅಂಡ್ ಲಾಸ್ಟ್. ಮತ್ತಿದ್ ಯಾವತ್ತೂ ರಿಪೀಟ್ ಆಗ್ಬಾರ್ದು. ಹೋಗೋ ಅಜ್ಜಿ ಹತ್ರ ಸಾರಿ ಕೇಳೋ. ಅನಿತಾ, ಅಣ್ಣ ಹೇಳ್ತಿದಂತಾನೆ ಅಜ್ಜಿ ಸಾರಿ ಕೇಳ್ಬಿಡು. ನೋಡು, ಇನ್ ಮುಂದುವರಿಯೋದ್ ಬೇಡ, ಸಾರಿ ಕೇಳ್ಬಿಡು. ಹೌದಮ್ಮ ಅನಿತಾ, ದೊಡ್ಡವ್ರ ಹತ್ರ ಸಾರಿ ಕೇಳಿದ್ರೆ ಏನು ತಪ್ಪಿಲ್ಲ, ಕೇಳ್ಬಿಡಮ್ಮ. ನಿನಗೆ ಹೇಳ್ತಾ ಇರೋದು ಅನಿತಾ, ಕ್ಷಮೆ ಕೇಳೋ. ಸಾರಿ. ಬೇರೆಯವ್ರ ಬಗ್ಗೆ ನಮಗ್ ಗೊತ್ತಿಲ್ಲ, ಆದ್ರೆ ಈ ಜನ್ಮದಲ್ಲಿ ನಾವು ತೀರ್ಸೋಕೆ ಆಗಲ್ಲ ಅಂತ ಋಣನ ನಮ್ಮ ಮೇಲೆ ಹೊರಿಸಿದೀರ. ನಿಜವಾಗ್ಲು ನಾವು ಬದುಕಿರೋವರೆಗೂ ನಿಮ್ಮನ್ ಮರೆಯಲ್ಲ. ನಿಮಗಿರೋ ಒಳ್ಳೆತನನೇ ಅವತ್ತು ಕೈ ಹಿಡಿದು ಕಾಪಾಡಿದ್ದು. ಕಷ್ಟ ಕಾಲದಲ್ಲಿ ಆದವ್ರನ್ನ, ಮರೆದೇ ಇರೋರ್ನ ಆ ದೇವ್ರು ಯಾವಾಗ್ಲೂ ಕಾಪಾಡ್ತಾನೆ. ಇಲ್ಲ, ಎಲ್ಲಿಮ್ಮ ಮಗು ಕೊಡಿ. ಓಯ್ ಕಳಿ, ನೀನು ಹುಟ್ಟಿದ ದಿನ ನಾನೇ ಮೊದಲು ನೋಡಿದ್ದು ಗೊತ್ತಾ? ನೋಡು, ಆದಷ್ಟು ಬೇಗ ದೊಡ್ಡವಳಾಗಿ ಈ ಅಜ್ಜಿನ ಹುಡ್ಕೊಂಡ್ ಬರ್ಬೇಕು, ಆಯ್ತಾ? ನಾನು ಇಲ್ಲಿವರೆಗೂ ಈ ದೇವಸ್ಥಾನಕ್ಕೆ ಆ ಭಗವಂತನ ನೋಡಕ್ ಬರ್ತಿದೆ, ಆದ್ರೆ ಇವತ್ತು ನನ್ ಸೊಸೆ ಪಾಲಿಗೆ ದೇವರಾಗಿ ಬಂದಿರೋ ನಿಮ್ಮನ್ ನೋಡಕ್ ಬಂದಿದ್ದೀನಿ. ದೊಡ್ಡ ಮಾತು ಕಣವ. ನಿಮ್ ಮಗ ಸೊಸೆ ಒಳ್ಳೆ ತನಿಕೆ, ಒಳ್ಳೆ ಗುಣಿಕೆ ಎಲ್ಲ ಒಳ್ಳೇದಾಗತ್ತೆ. ನಿಮ್ ಮೇಲೆ ಯಾವ ದೃಷ್ಟಿನೂ ಬೀಳ್ದೆ 3 ಕಾಲ ಚೆನ್ನಾಗ್ ಬಾಳ್. ಅಮ್ಮ, ಪ್ರಸಾದ ತಗೊಂಡು ಹೋಗಿ. ನಾವಿನ್ ಬರ್ತೀವಿ. ವೇಕ್, ಅಲ್ಲೋಡು, ಯಾರೋ ಪುಣ್ಯಾತ್ಮರು ಪ್ರಸಾದ ಕೊಡ್ತಿದ್ದಾರೆ. ಬಾ ಬಾ.
ಅಲ್ಲಿ ನೋಡಿ, ಪ್ರಸಾದ ಕೊಡ್ತಾ ಇರೋರು ಯಾರು ಪುಣ್ಯಾತ್ಮರಲ್ಲ, ನಮ್ ಶತ್ರುಗಳು. ಅದಕ್ಕೆ ಗಾಡ್ ಇಸ್ ಗ್ರೇಟ್ ಅನ್ನೋದು. ಇಷ್ಟು ದಿನ ನಾವು ಯಾರ ಮೇಲೆ ದ್ವೇಷ ತೀರ್ಸ್ಬೇಕು ಅಂದ್ಕೊಂಡಿದ್ವಿಯೋ ಅವರನ್ನೇ ದೇವ್ರು ನನ್ ಕಣ್ಮುಂದೆ ತಂದು ನಿಲ್ಸ್ತಿದ್ದಾನೆ. ಅಂದ್ರೆ ನಾವು ದ್ವೇಷ ತೀರ್ಸ್ಕೋ ಟೈಮ್ ಬಂತು ಅಂತ ಅರ್ಥ. ಯಾವುದೇ ಕಾರಣಕ್ಕೂ ನಾನು ಇವತ್ತು ಇವರನ್ನ ಬಿಡಲ್ಲ. ಇವರನ್ನ ಮಾತ್ರ ಇವತ್ತು ಉಳಿಸಲ್ಲ. ಡ್ಯಾಡ್ ಡ್ಯಾಡ್ ಡ್ಯಾಡ್, ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ಯೋಚನೆ ಮಾಡಿ, ಹೌದು ಅಷ್ಟು ಜನ ರೌಡಿಗಳು ಬಂದ್ರು, ಅವ್ರನ್ನ ಚಚ್ಚಿ ಬಿಸಾಡಿ ಹೋದ್ರು. ಈಗ ನಾವೇನಾದ್ರೂ ಅವ್ರ ಕಣ್ಣಿಗೆ ಬಿದ್ರೆ ಅವ್ರು ನಮ್ಮನ್ನ ಪೊಲೀಸ್ಗೆ ಹಿಡ್ಕೊಡ್ತಾರಷ್ಟೇ. ಯು ಆರ್ ರೈಟ್ ಮೈ ಸನ್. ನಾವಿವಾಗ ಸ್ವಲ್ಪನೂ ಏಮಾರಿದ್ರೆ ನಾವು ಸಿಕ್ಬಿಡ್ತೀವಿ. ಅದಕ್ಕೆ ಶಕ್ತಿಗಿಂತ ಇವಾಗ ಯುಕ್ತಿನ ಯೂಸ್ ಮಾಡಬೇಕು. ಡ್ಯಾಡ್, ಮೊದಲು ನಾವು ಅವ್ರ ಕೈಯಿಂದ ತಪ್ಪಿಸ್ಕೊಳ್ಳೋಣ ಬನ್ನಿ. ನಾವು ಇವಾಗ ಬದುಕುಳ್ಬೇಕಾದ್ರೆ ಏನೋ ತಿನ್ಬೇಕು. ಪ್ರಸಾದ ಕೊಡ್ತಾ ಇದ್ದಾರೆ, ಬಾ ಹಚ್ಕೊಳ್ಳೋಣ. ಅದ ನಾವು ಅವ್ರ ಕಣ್ಣಿಗೆ ಬೀಳಲ್ವಾ? ನಾವು ಸಿಕ್ಕಾಗೋತೀವಿ. ಬಾ, ನನ್ನ ಹತ್ರ ಒಂದು ಐಡಿಯಾ ಇದೆ.